ಬಯಲಾಟ ಜೀವದ ಜೊತೆ ನಾಟಕ. ಕನ್ನಡ ನಾಡಿನ ಸುಂದರ ಗ್ರಾಮದಲ್ಲೊಂದು ಬಯಲಾಟ ತಂಡವಿತ್ತು. ಈ ತಂಡವು ಸಾಂಪ್ರದಾಯಿಕ ಕಲೆಗಳ ಮೂಲಕ ಜನರ ಮನರಂಜನೆಗೆ ಮತ್ತು ಜ್ಞಾನ ನೀಡಲು ಪ್ರತಿ ವರ್ಷ ಮಹಾ ಉತ್ಸವವೊಂದನ್ನು ಆಯೋಜಿಸುತ್ತಿತ್ತು. ತಂಡದ ನಾಯಕ ವೇದ ಪ್ರತಿಭಾವಂತನಾದ ಕಲಾವಿದನಾಗಿದ್ದು, ತನ್ನ ಕಲೆಯ ಜೊತೆಗೆ ತನ್ನ ಜೀವನದ ಗಾಥೆಯನ್ನು ನಿರಂತರವಾಗಿ ಕಟ್ಟಿಕೊಂಡಿದ್ದ. ಒಂದು ವರುಷ ಮಹಾ ಉತ್ಸವದ ಸಮಯದಲ್ಲಿ ಹೊಸ ಕಥೆ ಮಾಡುವುದಕ್ಕೆ ತಂಡ ನಿರ್ಧರಿಸಿತು. ಕಥೆಯು ಗ್ರಾಮದಲ್ಲಿ ನೆಲೆಸಿರುವ ದಕ್ಷಿಣಕಲಿ ಎನ್ನುವ ಯುವತಿ ಮತ್ತು ಆಕೆಯ ಮನದಾಳದ ಕನಸುಗಳ ಬಗ್ಗೆ ಇರಬೇಕೆಂದು ಚಿಂತಿಸಲಾಯಿತು. ದಕ್ಷಿಣಕಲಿ ಗ್ರಾಮದಲ್ಲಿ ಒಂದು ಸಣ್ಣ ವ್ಯಾಪಾರವನ್ನು ನಡೆಸುತ್ತಿದ್ದಳು. ಅವಳ ಸ್ವಪ್ನವು ತಮ್ಮ ಜೀವನದಲ್ಲಿ ದೊಡ್ಡ ಹೆಜ್ಜೆಯನ್ನಾಡಬೇಕೆಂಬುದು. ಕಥೆಯು ಹೀಗೆ ನಡೆಯಿತು. ದಕ್ಷಿಣಕಲಿಯ ಪ್ರಯತ್ನಗಳು, ಅವಳ ಪ್ರೀತಿ ಮತ್ತು ಅವಳ ಕನಸುಗಳಿಗಾಗಿ ಹೋರಾಟ. ಸುಂದರ ಕಾವ್ಯದ ಮೂಲಕ ಕಥೆಯನ್ನು ಬಯಲಾಟದ ಮೂಲಕ ನಿರೂಪಿಸಲಾಯಿತು. ವೇದ ಮತ್ತು ಅವನ ತಂಡದವರ ಕಲೆಗೆ ಪ್ರೇಕ್ಷಕರು ದಂಗಾದರು. ಆ ರಾತ್ರಿ ದಕ್ಷಿಣಕಲಿಯ ಸ್ವಪ್ನಗಳು ಕಲೆ ಮತ್ತು ಕಥೆಗಳಲ್ಲಿ ಜೀವಂತವಾಗಿಯೂ ಇದ್ದವು. ಕಥೆ ಮುಗಿದ ಮೇಲೆ ದಕ್ಷಿಣಕಲಿಯ ಬದುಕು, ಅವಳ ಪ್ರಯತ್ನಗಳು ಮತ್ತು ಸಾಧನೆಗಳೆಲ್ಲವೂ ಬಯಲಾಟದ ಮೂಲಕ ಪ್ರತ್ಯಕ್ಷವಾಗಿ ಭಾಸವಾದವು. ದಕ್ಷಿಣಕಲಿಯ ತಾಯಿ ತನ್ನ ಮಗಳನ್ನು ತುಂಬು ಹೃದಯದಿಂದ ಮೆಚ್ಚಿಕೊಂಡಳು. ಪ್ರೇಕ್ಷಕರು ಜೋರು ಕೈಚಪ್ಪಟೆಯ ಮೂಲಕ ತಂಡದವರನ್ನು ಅಭಿನಂದಿಸಿದರು. ಪವರ್ಡ್ ಬೈ ಡಿವ್ವರ್ಸ್. ಬಯಲಾಟದ ಅಂತ್ಯದಲ್ಲೆಲ್ಲ ಪ್ರೇಕ್ಷಕರ ಹೃದಯದಲ್ಲಿ ಕಲೆಯ ಮಹತ್ವ ಮತ್ತು ಜೀವಿತದ ಪಾಠಗಳ ಪಲ್ಲವಿಸಿತು. ಕಲೆಯ ಹಾದಿಯು ನಮ್ಮ ಜೀವನದೊಂದಿಗೆ ಕೈಹಿಡಿದು ಸಾಗಬೇಕೆಂಬ ಸಂದೇಶವನ್ನು ಈ ಬಯಲಾಟವು ಹಾಸುಹೊಕ್ಕಾಗಿಯೂ ಉಳಿಸಿತು. ಪವರ್ಡ್ ಬೈ ಡಿವ್ವರ್ಸ್.